ನಮಸ್ಕಾರ ಸ್ನೇಹಿತರೆ, ನ್ಯೂಸ್ ಶೋಗೆ ಸ್ವಾಗತ. ನಾನು ಶಾಂತ. ಟಿ20 ವಿಶ್ವಕಪ್ಗೆ ಸೆಲೆಕ್ಟ್ ಆಗಿರಲಿಲ್ಲ. ಜಿಂಬಾಬ್ವೆ ಸರಣಿಗೂ ಕೂಡ ಪರಿಗಣಿಸಿರಲಿಲ್ಲ. ಲಂಕಾ ವಿರುದ್ಧದ ಟಿ20 ಸೀರೀಸ್ನಲ್ಲೂ ಕೂಡ ಚಾನ್ಸ್ ಕೊಡಲಿಲ್ಲ. ಚುಟುಕು ಸಮರದ ನಾಯಕತ್ವನೂ ಹೋಯಿತು. ಹೋಗ್ಲಿ, ಶ್ರೀಲಂಕಾ ವಿರುದ್ಧದ ಏಕದಿನ ಪಂದ್ಯದ ಪ್ಲೇಯಿಂಗ್ 11ನಲ್ಲಾದರೂ ಚಾನ್ಸ್ ಕೊಡ್ತಾರೋ ಇಲ್ಲ ಇಲ್ಲೂ ಮೋಸ ಮಾಡ್ತಾರೋ ಅಂತ ಕೋಟಿ ಕನ್ನಡಿಗರು ಟೆನ್ಷನ್ ಆಗಿದ್ರು. ಬಟ್ ಕೊನೆಗೂ ಕನ್ನಡಿಗ KL ರಾಹುಲ್ರ ವನವಾಸ ಅಂತ್ಯವಾಗಿದೆ. ತಿಂಗಳುಗಳ ಬಳಿಕ ಟೀಂ ಇಂಡಿಯಾ ಪರ ಮೈದಾನಕ್ಕಿಳಿದಿದ್ದಾರೆ. ವಿಕೆಟ್ ಕೀಪರ್ ರೇಸ್ನಲ್ಲಿದ್ದ ರಿಷಬ್ ಪಂತ್ರನ್ನ ಹಿಂದಿಕ್ಕಿ ಸ್ಥಾನವನ್ನು ಗಿಟ್ಟಿಸಿಕೊಂಡಿದ್ದಾರೆ. ಅಷ್ಟಕ್ಕೂ KLಗೆ ಚಾನ್ಸ್ ಸಿಕ್ಕಿದ್ದು ಹೇಗೆ ಅನ್ನೋದನ್ನೇ ಹೇಳ್ತೇನೆ. ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ. ಶ್ರೀಲಂಕಾ ವಿರುದ್ಧದ ಏಕದಿನ ಸರಣಿಗೆ ಟೀಂ ಇಂಡಿಯಾ ತಂಡದ ಅನೌನ್ಸ್ಗೂ ಮುನ್ನ KL ರಾಹುಲ್ರೇ ನಾಯಕ ಎನ್ನಲಾಗ್ತಿತ್ತು. ಬಟ್ ರೋಹಿತ್ ಕಂಬ್ಯಾಕ್ ಮಾಡಿದ್ರಿಂದ ಕ್ಯಾಪ್ಟನ್ಸಿ ಕೈತಪ್ಪಿತ್ತು. ಅಂತಿಮವಾಗಿ ವಿಕೆಟ್ ಕೀಪರ್ ಕೋಟಾದಡಿ ತಂಡಕ್ಕೆ ಆಯ್ಕೆ ಕೂಡ ಆಗಿದ್ರು. ಇದೀಗ ಲಂಕಾ ವಿರುದ್ಧದ ಮೊದಲ ಪಂದ್ಯದಲ್ಲಿ ಭಾರತದ ಪ್ಲೇಯಿಂಗ್ 11ನಲ್ಲಿ KL ರಾಹುಲ್ ಸ್ಥಾನ ಪಡೆದಿದ್ದು, ತಿಂಗಳುಗಳ ಬಳಿಕ ಅಂತಾರಾಷ್ಟ್ರೀಯ ಪಂದ್ಯದಲ್ಲಿ ಕಣಕ್ಕಿಳಿದಿದ್ದಾರೆ. ರಿಷಬ್ ಪಂತ್ ಅವರನ್ನ ಬೆಂಚ್ ಕಾಯಿಸಿದ್ದು ಸ್ಟಾರ್ ವಿಕೆಟ್ ಕೀಪರ್ KL ರಾಹುಲ್ ಕಂಬ್ಯಾಕ್ ಮಾಡಿದ್ದಾರೆ. ಶುಭ್ಮನ್ ಗಿಲ್ ಉಪನಾಯಕ ಆಗಿದ್ದು, ರೋಹಿತ್ ಶರ್ಮಾ ಜೊತೆ ಇನ್ನಿಂಗ್ಸ್ ಅನ್ನು ಆರಂಭಿಸಿದ್ರೆ ಕೊಹ್ಲಿ 3ನೇ ಕ್ರಮಾಂಕದಲ್ಲಿ, ಹಾಗೆ 4ನೇ ಕ್ರಮಾಂಕದಲ್ಲಿ ಶ್ರೇಯಸ್ ಅಯ್ಯರ್, ಹಾಗೆ 5ನೇ ಕ್ರಮಾಂಕದಲ್ಲಿ KL ರಾಹುಲ್ ಸ್ಥಾನವನ್ನು ಪಡೆದಿದ್ದಾರೆ. ಅಷ್ಟಕ್ಕೂ ಪಂತ್ರನ್ನ ಬೆಂಚ್ ಕಾಯಿಸಿ ರಾಹುಲ್ಗೆ ಚಾನ್ಸ್ ಕೊಟ್ಟಿದ್ರ ಹಿಂದಿನ ಉದ್ದೇಶ ಏನು ಅನ್ನೋದನ್ನೇ ಹೇಳ್ತೇನೆ ನೋಡಿ. KL ರಾಹುಲ್ ಟೀಂ ಇಂಡಿಯಾದ ಸ್ಟಾರ್ ಪ್ಲೇಯರ್. ಬ್ಯಾಟಿಂಗ್ ಹಾಗೆ ವಿಕೆಟ್ ಕೀಪಿಂಗ್ ಎರಡರಲ್ಲೂ ಕೂಡ ತಂಡದ ಪರ ಅತ್ಯದ್ಭುತ ಪ್ರದರ್ಶನ ನೀಡುತ್ತಿದ್ದಾರೆ. ಕಳೆದ ಕೆಲ ವರ್ಷಗಳಿಂದ ಏಕದಿನ ಕ್ರಿಕೆಟ್ನಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ತಾ ಇದ್ದು, ಮಧ್ಯಮ ಕ್ರಮಾಂಕದ ಆಧಾರ ಸ್ತಂಭವಾಗಿದ್ದಾರೆ. ಕಳೆದ ಏಷ್ಯಾ ಕಪ್ ಮತ್ತು ಏಕದಿನ ವಿಶ್ವಕಪ್ನಲ್ಲೂ ಕೂಡ ಸಾಮರ್ಥ್ಯವನ್ನು ನಿರೂಪಿಸಿದ್ರು. 5ನೇ ಕ್ರಮಾಂಕದಲ್ಲಿ ಕಣಕ್ಕಿಳಿದು 452 ರನ್ ಬಾರಿಸಿದ್ರು. ರಾಹುಲ್ ವಿಶ್ವಕಪ್ನ 10 ಇನ್ನಿಂಗ್ಸ್ಗಳಲ್ಲಿ 75ರ ಸರಾಸರಿಯಲ್ಲಿ 452 ರನ್ ಕಲೆ ಹಾಕಿದ್ದಲ್ಲದೆ ವಿಕೆಟ್ ಕೀಪಿಂಗ್ನಲ್ಲಿ 17 ವಿಕೆಟ್ ಕೂಡ ಉರುಳಿಸಿದ್ರು. ಆ ಮೂಲಕ ದಾಖಲೆ ಕೂಡ ನಿರ್ಮಿಸಿದ್ರು. ಆದರೆ ವಿಶ್ವಕಪ್ ನಂತರ ರಾಹುಲ್ ಏಕದಿನ ಫಾರ್ಮೆಟ್ ಆಡಿಯೇ ಇಲ್ಲ. ಲಂಕಾ ಸರಣಿಗೂ ಮುನ್ನ ಟೀಂ ಇಂಡಿಯಾ ಪರ ಒಟ್ಟಾರೆ 75 ಏಕದಿನ ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದ KL ರಾಹುಲ್ 2820 ರನ್ ಕಲೆ ಹಾಕಿದ್ದಾರೆ. ಇನ್ನು ರಿಷಬ್ ಪಂತ್ 2022ರ ನವೆಂಬರ್ನಿಂದ 1 ಏಕದಿನ ಪಂದ್ಯಗಳನ್ನಾಡಿಲ್ಲ. ಭೀಕರ ಅಪಘಾತದ ನಂತರ ಟಿ20 ಐನಲ್ಲಿ ಆಡಿದ್ರೂ ಕೂಡ ಸ್ಥಿರ ಪ್ರದರ್ಶನ ನೀಡೋಕಾಗ್ತಾ ಇಲ್ಲ. 14 ತಿಂಗಳಿಗೂ ಹೆಚ್ಚು ಕಾಲ ಸ್ಪರ್ಧಾತ್ಮಕ ಕ್ರಿಕೆಟ್ನಿಂದ ಹೊರಗೆ ಉಳಿದಿದ್ದ ಪಂತ್ 2024ರ ಟಿ20 ವಿಶ್ವಕಪ್ನಲ್ಲಿ ನಿರ್ಣಾಯಕ ಪ್ರದರ್ಶನ ನೀಡಿದ್ರು. ಈ ಮೆಗಾ ಟೂರ್ನಿಗೂ ಮುನ್ನ 2024ರ IPLನಲ್ಲೂ ಕೂಡ ಮಿಂಚಿದ್ರು. ಇನ್ನು ಭಾರತ ತಂಡದ ಪರ ಒಟ್ಟಾರೆ 30 ಏಕದಿನ ಪಂದ್ಯಗಳನ್ನು ಆಡಿರುವ ಪಂತ್ 865 ರನ್ ಕಲೆ ಹಾಕಿದ್ದಾರೆ. ಹೀಗಾಗಿ ಅನುಭವ ಮತ್ತು ಪ್ರತಿಭೆಯ ಆಧಾರದ ಮೇಲೆ KL ರಾಹುಲ್ಗೆ ಟೀಂ ಮ್ಯಾನೇಜ್ಮೆಂಟ್ ಮಣೆ ಹಾಕಿದೆ. ಸದ್ಯ ಬಹಳ ದಿನಗಳ ನಂತರ KL ರಾಹುಲ್ ಜೊತೆ ಶ್ರೇಯಸ್ ಅಯ್ಯರ್ ಕೂಡ ಏಕದಿನ ತಂಡದಲ್ಲಿ ಸ್ಥಾನ ಪಡೆದಿದ್ದಾರೆ. ಶ್ರೇಯಸ್ ಅಯ್ಯರ್ ತಮ್ಮ ಕೊನೆಯ ಪಂದ್ಯವನ್ನ ಟೀಂ ಇಂಡಿಯಾಗೆ ಫೆಬ್ರವರಿ 2024ರಲ್ಲಿ ಆಡಿದ್ರು. ಅದು ಟೆಸ್ಟ್ ಪಂದ್ಯ ಆಗಿತ್ತು. ಇನ್ನು KL ರಾಹುಲ್ ತಮ್ಮ ಕೊನೆಯ ಅಂತಾರಾಷ್ಟ್ರೀಯ ಪಂದ್ಯವನ್ನ ಜನವರಿ 2024ರಲ್ಲಿ ಆಡಿದ್ರು. ಇದೀಗ ಇಬ್ರು ಕೂಡ ಲಂಕಾ ಸರಣಿಯಲ್ಲಿ ಉತ್ತಮ ಪ್ರದರ್ಶನದ ಮೂಲಕ ಟೀಂ ಇಂಡಿಯಾದಲ್ಲಿ ಸ್ಥಾನ ಭದ್ರಪಡಿಸಿಕೊಳ್ಳುವ ಲೆಕ್ಕಾಚಾರದಲ್ಲಿದ್ದಾರೆ. ಟೀಂ ಇಂಡಿಯಾದಲ್ಲಿ ಕೂಲ್ ಕ್ಯಾಪ್ಟನ್ ಎಂದೇ ಪ್ರಸಿದ್ಧರಾದವರು ಮಹೇಂದ್ರ ಸಿಂಗ್ ಧೋನಿ. ಇವರನ್ನ ಅಭಿಮಾನಿಗಳು ಇಷ್ಟಪಡ್ತಾರೆ ಅನ್ನೋದಕ್ಕಿಂತ ಆರಾಧಿಸ್ತಾರೆ ಅಂತಾನೆ ಹೇಳಬೇಕು. ಭಾರತ ಮಾತ್ರವಲ್ಲದೆ ಇಡೀ ಜಗತ್ತಿನಾದ್ಯಂತ ಫ್ಯಾನ್ಸ್ ಅನ್ನು ಹೊಂದಿರೋ ಧೋನಿ ಅದೆಷ್ಟೋ ಕ್ರೀಡಾಪಟುಗಳಿಗೆ ಸ್ಫೂರ್ತಿಯಾಗಿದ್ದಾರೆ. ಗುರುವಾರವಷ್ಟೇ ಪ್ಯಾರಿಸ್ ಒಲಿಂಪಿಕ್ಸ್ನ ಶೂಟಿಂಗ್ ವಿಭಾಗದಲ್ಲಿ ಕಂಚು ಗೆದ್ದಿದ್ದ ಸ್ವಪ್ನಿಲ್ ಕುಸಾಲೆ ಕೂಡ ಧೋನಿಯೇ ನನಗೆ ಇನ್ಸ್ಪಿರೇಷನ್ ಅಂದಿದ್ರು. ಅಷ್ಟರ ಮಟ್ಟಿಗೆ MSD ಜನಮನದಲ್ಲಿ ಬೇರೂರಿದ್ದಾರೆ. ಸದ್ಯ ಧೋನಿ ಭಾರತೀಯ ಕ್ರಿಕೆಟ್ನಿಂದ ನಿವೃತ್ತಿ ಘೋಷಿಸಿದ್ರೂ ಕೂಡ IPLನಲ್ಲಿ ಚೆನ್ನೈ ಸೂಪರ್ ಕಿಂಗ್ಸ್ ಪರ ಕಣಕ್ಕಿಳಿತಿದ್ದಾರೆ. 2-3 ವರ್ಷಗಳಿಂದ ರಿಟೈರ್ಮೆಂಟ್ ಸುದ್ದಿ ಸದ್ದು ಮಾಡ್ತಿದ್ರು ಕೂಡ ಮಾಹಿ ಈವರೆಗೂ ವಿದಾಯವನ್ನ ಘೋಷಿಸಿಲ್ಲ. ಸದ್ಯ 43 ವರ್ಷದ ಧೋನಿ 2025ರ IPL ಟೂರ್ನಿಯಲ್ಲಿ ಆಡ್ತಾರೋ ಇಲ್ವೋ ಅನ್ನೋದು $1 ಮಿಲಿಯನ್ ಪ್ರಶ್ನೆಯಾಗಿದೆ. ಇದೆಲ್ಲದರ ನಡುವೆ ತಮ್ಮ ನಿವೃತ್ತಿ ಬಗ್ಗೆ ಮಾಹಿ ಮೌನ ಮುರಿದಿದ್ದಾರೆ. ಮತ್ತೊಂದು ಕಡೆ CSK ಫ್ರಾಂಚೈಸಿ ಧೋನಿಯನ್ನು ಉಳಿಸಿಕೊಳ್ಳೋಕೆ IPL ನಿಯಮವನ್ನೇ ಬದಲಿಸುವಂತೆ BCCI ಬೆನ್ನು ಬಿದ್ದಿದೆ. ಹಾಗಾದ್ರೆ ಮಾಹಿ ನಿವೃತ್ತಿ ಕನ್ಫರ್ಮ್ ಆಯ್ತಾ? CSK ಫ್ರಾಂಚೈಸಿ ಡಿಮ್ಯಾಂಡ್ ಏನು ಅನ್ನೋದನ್ನೇ ಹೇಳ್ತೇನೆ ನೋಡಿ. IPL ಫ್ರಾಂಚೈಸಿಗಳ ಪೈಕಿ MS ಧೋನಿ ಮೋಸ್ಟ್ ಆಫ್ ದಿ ಪಾಪ್ಯುಲರ್ ಪ್ಲೇಯರ್ ಮತ್ತು ಕ್ಯಾಪ್ಟನ್. ಚೆನ್ನೈ ಸೂಪರ್ ಕಿಂಗ್ಸ್ ಅಂದ್ರೆ ಧೋನಿ, ಧೋನಿ ಅಂದ್ರೆ ಚೆನ್ನೈ ಸೂಪರ್ ಕಿಂಗ್ಸ್ ಅನ್ನುವಂತಾಗಿದೆ. ಭಾರತದ ಯಾವುದೇ ಮೂಲೆಯಲ್ಲೂ ಕೂಡ CSK ಮ್ಯಾಚ್ ನಡೆದ್ರೆ ಧೋನಿಗೆ ಸಪೋರ್ಟ್ ಮಾಡೋಕಂತಲೇ ಸಾವಿರಾರು ಫ್ಯಾನ್ಸ್ ಬರ್ತಾರೆ. ಅದರಲ್ಲೂ ಧೋನಿ ಬ್ಯಾಟಿಂಗ್ಗೆ ಬಂದ್ರಂತೂ ಮೈದಾನವೇ ಶೇಕ್ ಆಗುವಂತೆ ಕೂಗುತ್ತಾ ಸಪೋರ್ಟ್ ಮಾಡ್ತಾರೆ. ಬಟ್ ಕಳೆದ ಕೆಲ ವರ್ಷಗಳಿಂದ ಧೋನಿ IPLಗೆ ನಿವೃತ್ತಿ ಬಗ್ಗೆ ಸಾಕಷ್ಟು ಚರ್ಚೆ ಆಗ್ತಾ ಇದೆ. 2024ರ IPLನಲ್ಲಿ ಧೋನಿ ಋತುರಾಜ್ ಗಾಯಕ್ವಾಡ್ಗೆ ನಾಯಕತ್ವವನ್ನು ಹಸ್ತಾಂತರಿಸಿದ ಬೆನ್ನಲ್ಲೇ ಇದೇ ವರ್ಷ ವಿದಾಯ ಹೇಳಬಹುದು ಎನ್ನಲಾಗ್ತಿತ್ತು. ಆದರೆ ಧೋನಿ ವಿದಾಯ ಹೇಳಲಿಲ್ಲ. ಸೊ ಮುಂದಿನ ಆವೃತ್ತಿಗೂ ಕೂಡ ಧೋನಿ CSK ಪರ ಆಡ್ತಾರೆ ಅಂತ ಫ್ಯಾನ್ಸ್ ಕಾಯ್ತಿದ್ದಾರೆ. ಇದೀಗ CSK ಫ್ರಾಂಚೈಸಿ ಕೂಡ ಮಾಹಿಯನ್ನ ತಂಡದಲ್ಲಿ ಉಳಿಸಿಕೊಳ್ಳೋಕೆ ದೊಡ್ಡ ಪ್ಲಾನ್ನೇ ಮಾಡಿದೆ. ಹಳೆ ನಿಯಮವನ್ನ ಮರಳಿ ತರುವಂತೆ BCCIಗೆ ಮನವಿ ಮಾಡಿದೆ. 2025ರ ಆವೃತ್ತಿಗೂ ಮುನ್ನ ನಡೆದ IPL ಆಡಳಿತ ಮಂಡಳಿ ಮತ್ತು 10 ಫ್ರಾಂಚೈಸಿಗಳೊಂದಿಗಿನ BCCI ಸಭೆಯಲ್ಲಿ ಈ ಬೇಡಿಕೆಯನ್ನು ಇಟ್ಟಿದೆ. 2008ರ ಉದ್ಘಾಟನಾ ಲೀಗ್ನಿಂದ 2021ರ ತನಕ ಜಾರಿಯಲ್ಲಿದ್ದ ನಿಯಮವನ್ನ ಮರಳಿ ತರುವಂತೆ ಸಲಹೆ ನೀಡಿದ್ದಾರೆ.
ಈ ನಿಯಮ 5 ವರ್ಷಗಳಿಗಿಂತ ಹೆಚ್ಚು ಕಾಲ ನಿವೃತ್ತರಾದ ಅಂತಾರಾಷ್ಟ್ರೀಯ ಕ್ರಿಕೆಟಿಗರನ್ನ ಅನ್ಕ್ಯಾಪ್ಡ್ ಆಟಗಾರರ ಪಟ್ಟಿಗೆ ಸೇರಿಸಲಾಗುತ್ತೆ. ಧೋನಿ ಅವರನ್ನ ಅನ್ಕ್ಯಾಪ್ಡ್ ಆಟಗಾರ ಎಂದು ವರ್ಗೀಕರಿಸಿದ್ರೆ ಸಿಎಸ್ಕೆ ಮತ್ತೊಬ್ಬ ಭಾರತೀಯ ಆಟಗಾರನನ್ನ ಉಳಿಸಿಕೊಳ್ಳೋಕೆ ಅವಕಾಶ ದೊರೆಯುತ್ತೆ. ಹೀಗಾಗಿ ಹಳೆ ನಿಯಮ ಜಾರಿಗೆ ತರಲು ಒತ್ತಾಯಿಸಿದ್ದಾರೆ ಸಿಎಸ್ಕೆ ಮಾಲೀಕರು. ಆದರೆ ಚೆನ್ನೈ ಸೂಪರ್ ಕಿಂಗ್ಸ್ ಫ್ರಾಂಚೈಸಿ ಮಾಲೀಕರ ನಿರ್ಧಾರಕ್ಕೆ ಇತರೆ ಫ್ರಾಂಚೈಸಿ ಮಾಲೀಕರು ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ನಿವೃತ್ತರನ್ನ ಎಂದಿಗೂ ಕೂಡ ಅನ್ಕ್ಯಾಪ್ಡ್ ಎಂದು ಪರಿಗಣಿಸಬಾರದು ಎಂದು ಹೇಳಿದ್ದಾರೆ. ಟೀಂ ಇಂಡಿಯಾದಂತೆ ಐಪಿಎಲ್ನಲ್ಲೂ ಕೂಡ ಸಾಲು ಸಾಲು ದಾಖಲೆಗಳನ್ನ ಬರೆದಿರೋ ಧೋನಿ ಚೆನ್ನೈ ಸೂಪರ್ ಕಿಂಗ್ಸ್ ತಂಡವನ್ನು 5 ಬಾರಿ ಚಾಂಪಿಯನ್ ಪಟ್ಟಕ್ಕೇರಿಸಿದ್ದಾರೆ. 2008ರ ಐಪಿಎಲ್ನಿಂದಲೂ ಕೂಡ ಆಡ್ತಾ ಇದ್ದು 264 ಪಂದ್ಯಗಳಲ್ಲಿ ಕಣಕ್ಕಿಳಿದಿದ್ದಾರೆ. ಈ ಪೈಕಿ 229 ಇನ್ನಿಂಗ್ಸ್ಗಳಲ್ಲಿ ಬ್ಯಾಟಿಂಗ್ ಅನ್ನ ಮಾಡಿದ್ದು 39.13ರ ಬ್ಯಾಟಿಂಗ್ ಸರಾಸರಿಯಲ್ಲಿ 5243 ರನ್ಗಳನ್ನ ಕಲೆ ಹಾಕಿದ್ದಾರೆ. 2000 ಐಪಿಎಲ್ನಲ್ಲೂ ಕೂಡ ಸ್ಫೋಟಕ ಬ್ಯಾಟಿಂಗ್ ನಡೆಸಿ ಸದ್ದು ಮಾಡಿದ್ರು. ಹೀಗಾಗಿ ಮತ್ತೊಂದು ಟೂರ್ನಿಯಲ್ಲಿ ಧೋನಿ ತಂಡದ ಪರ ಆಡಬೇಕು ಅಂತ ಸಿಎಸ್ಕೆ ಫ್ಯಾನ್ಸ್ ಪಟ್ಟು ಹಿಡಿದಿದ್ದಾರೆ. ಈ ಬಗ್ಗೆ ಇದೇ ಮೊದಲ ಬಾರಿಗೆ ಮೌನ ಬರೆದಿರೋ ಮಾಹಿ ಹೈದರಾಬಾದ್ನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಉತ್ತರ ನೀಡಿದ್ದಾರೆ. ಇದೆಲ್ಲವೂ ತನ್ನ ಕೈಯಲ್ಲಿಲ್ಲ. ಐಪಿಎಲ್ 2025ಕ್ಕೆ ರೂಲ್ಸ್ ಫೈನಲ್ ಆದ ನಂತರವೇ ನಿರ್ಧಾರ ತೆಗೆದುಕೊಳ್ಳಲಾಗುತ್ತೆ. ಹೀಗಾಗಿ ಪ್ರಸ್ತುತ ಈ ನಿರ್ಧಾರವು ತನ್ನ ಕೈಯಲ್ಲಿಲ್ಲ. ಚೆಂಡು ಸದ್ಯಕ್ಕೆ ನಮ್ಮ ಅಂಗಳದಲ್ಲಿಲ್ಲ. ನಿಯಮಗಳು ಮತ್ತು ನಿಬಂಧನೆಗಳನ್ನ ಮಾಡಿದ ನಂತರ ನಾನು ನಿರ್ಧಾರ ತೆಗೆದುಕೊಳ್ತೇನೆ. ತಂಡದ ಹಿತಾಸಕ್ತಿ ಪರಿಗಣಿಸಿದ ನಂತರವೇ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ ಎಂದಿದ್ದಾರೆ. ಇಲ್ಲೂ ಕೂಡ ನಿವೃತ್ತಿ ಬಗ್ಗೆ ಸ್ಪಷ್ಟತೆ ನೀಡಲಿಲ್ಲ ಧೋನಿ. ಒಟ್ಟಿನಲ್ಲಿ ಪ್ರಸ್ತುತ ಧೋನಿಗೆ 43 ವರ್ಷ ವಯಸ್ಸಾಗಿದ್ದು ತಂಡದಲ್ಲಿ ಉಳಿಸಿಕೊಳ್ಳೋಕೆ ಫ್ರಾಂಚೈಸಿ ಕೂಡ ಪ್ಲಾನ್ ಮಾಡ್ತಾ ಇದೆ. ಆದರೆ ಧೋನಿ ನಿರ್ಧಾರ ಏನು ಅನ್ನೋದು ಈಗಿರುವ ಪ್ರಶ್ನೆ. ಮೈಸೂರು ಪಾದಯಾತ್ರೆ ಕೈಗೊಂಡಿರುವ ಬಿಜೆಪಿ ಮತ್ತು ಜೆಡಿಎಸ್ಗೆ ಟಕ್ಕರ್ ಕೊಡಲು ಕಾಂಗ್ರೆಸ್ ಜನಾಂದೋಲನ ಕಾರ್ಯಕ್ರಮ ನಡೆಸಿದೆ. ರಾಮನಗರ ಜಿಲ್ಲೆಯ ಬಿಡದಿಯಲ್ಲಿ ನಡೆದ ಜನಾಂದೋಲನ ಸಭೆಯಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಬಿಜೆಪಿ ವಿರುದ್ಧ ವಾಗ್ದಾಳಿ ನಡೆಸಿದ್ದಾರೆ. ಬಿಜೆಪಿ ಸರ್ಕಾರದಲ್ಲಿ ಮಾಡಿದ ಹಗರಣಕ್ಕೆ ಜವಾಬ್ದಾರಿ ಯಾರು? ಯಾವ ಬ್ಯಾಂಕ್ಗೆ ಹಣ ಹೋಗಿದೆ ಎಂಬ ಬಗ್ಗೆ ಮಾಹಿತಿ ಕೊಡಬೇಕು. ಪಾದಯಾತ್ರೆಯಲ್ಲಿ ನಾವು ಪ್ರಶ್ನೆ ಕೇಳಿದ್ದಕ್ಕೆ ಉತ್ತರ ಕೊಡಬೇಕು. ನಮ್ಮನ್ನ ಜೈಲಿಗೆ ಹಾಕಿಸಬೇಕು ಅಂತ ಸಂಚು ಮಾಡ್ತಿದ್ದಾರೆ. ನಾನು ಜೈಲಿಗೆ ಹೋಗೋಕ್ಕೂ ರೆಡಿ ಇದ್ದೇನೆ. ನನ್ನಂತಹ ಬೇಕಾದಷ್ಟು ಜನ ಕಾಂಗ್ರೆಸ್ನಲ್ಲಿ ಹುಟ್ಟಿಕೊಳ್ತಾರೆ. ವಿಜಯೇಂದ್ರ ವಿರುದ್ಧ ಎಲ್ಲ ಆರೋಪಗಳನ್ನ ಬಿಚ್ಚಿ ಹೇಳ್ತೇನೆ ಎಂದು ಎಚ್ಚರಿಕೆ ನೀಡಿದ್ದಾರೆ. ಭೂಕುಸಿತದಿಂದ ವಯನಾಡಿನಲ್ಲಿ ಮೃತಪಟ್ಟವರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾನೆ ಇದೆ. ರಕ್ಷಣಾ ಪಡೆಗಳು ಹುಡುಕುವಾಗ ಕೆಸರಿನಲ್ಲಿ ಮನುಷ್ಯರ ದೇಹದ ಭಾಗಗಳು ಪತ್ತೆಯಾಗ್ತಾ ಇವೆ. ವಯನಾಡಿಗೆ ಸೇರಿದ 3 ಗ್ರಾಮಗಳಲ್ಲಿ ಅಕ್ಷರಶಃ ಸ್ಮಶಾನ ಚಿತ್ರಣವೇ ಕಾಣ್ತಾ ಇದೆ. ಇದರ ನಡುವೆ ಕೇರಳ ಸಿಎಂ ಪಿಣರಾಯಿ ವಿಜಯನ್ ಅವರು ನಿಮಗೆ ಸಂಬಂಧಪಟ್ಟವರ ಕುರಿತು ಎಲ್ಲ ಆಸೆ ಬಿಟ್ಟು ಬಿಡಿ ಅಂತ ಸಂತ್ರಸ್ತರಿಗೆ ಶಾಕಿಂಗ್ ಹೇಳಿಕೆ ಕೊಟ್ಟಿದ್ದಾರೆ. ಭೂಮಿ ಕುಸಿದು 3 ದಿನಗಳು ಕಳೀತಾ ಇದ್ದು ಈಗಾಗಲೇ ಸಾವಿನ ಸಂಖ್ಯೆ 300ರ ಗಡಿ ದಾಟಿದೆ. ಹೀಗಾಗಿ ಆ ಪ್ರದೇಶಗಳಲ್ಲಿ ಜೀವಂತವಾಗಿರುವವರು ಯಾರೂ ಸಿಗಲ್ಲ ಎಂದಿದ್ದಾರೆ. ಅಲ್ಲದೆ ಸರ್ಕಾರದ ಅನುಮತಿ ಇಲ್ಲದೆ ವಿಜ್ಞಾನಿಗಳು ದುರಂತದ ಬಗ್ಗೆ ಹೇಳಿಕೆಗಳನ್ನು ನೀಡದಂತೆ ಕೇರಳ ಸರ್ಕಾರ ತಾಕೀತು ಮಾಡಿದೆ. ಸ್ಮಾರ್ಟ್ಫೋನ್ ಬಂದ ಮೇಲೆ ಜನ ಹಾಳಾದ್ರು ಅನ್ನೋದು ಕೆಲವರ ವಾದ. ಆದರೆ ಅದೇ ಸ್ಮಾರ್ಟ್ಫೋನ್ ಬಳಕೆಯಿಂದ 80 ಕೋಟಿ ಭಾರತೀಯರು ಬಡತನದಿಂದ ಮೇಲೆ ಬಂದಿದ್ದಾರಂತೆ. ಹೀಗಂತ ಹೇಳಿರೋದು ವಿಶ್ವಸಂಸ್ಥೆ. ಭಾರತದ ಡಿಜಿಟಲ್ ಕ್ರಾಂತಿಯನ್ನ ಹಾಗೆ ದೇಶದ ಗ್ರಾಮೀಣ ಭಾಗಗಳಲ್ಲಿ ಬ್ಯಾಂಕಿಂಗ್ ಸೇವೆಯ ವಿಸ್ತರಣೆಯನ್ನ ಶ್ಲಾಘಿಸಿರುವ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷ ಡೆನ್ನಿಸ್ ಫ್ರಾನ್ಸಿಸ್ ಕೇವಲ ಸ್ಮಾರ್ಟ್ಫೋನ್ ಬಳಕೆಯಿಂದಲೇ ಕಳೆದ 5 ರಿಂದ 6 ವರ್ಷಗಳಲ್ಲಿ 80 ಕೋಟಿ ಭಾರತೀಯರನ್ನ ಬಡತನದಿಂದ ಮೇಲೆತ್ತಲಾಗಿದೆ ಎಂದಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ ಶೂಟಿಂಗ್ನಲ್ಲಿ ಈಗಾಗಲೇ 2 ಪದಕಗಳನ್ನ ಗೆದ್ದಿರುವ ಮನು ಬಾಕರ್ ಭಾರತದಾದ್ಯಂತ ಈಗಾಗಲೇ ಮನೆ ಮಾತಾಗಿದ್ದಾರೆ. ಮನು ಸಾಧನೆಯನ್ನ ದೇಶವೇ ಕೊಂಡಾಡ್ತಾ ಇದೆ. ಅದರ ಬೆನ್ನಲ್ಲೇ ಹಲವಾರು ಬ್ರ್ಯಾಂಡ್ಗಳು ತಮ್ಮ ಬ್ರ್ಯಾಂಡ್ ಅಂಬಾಸಿಡರ್ ಆಗಿಸಲು ಮನು ಬಾಕರ್ ಅವರನ್ನ ಸಂಪರ್ಕ ಮಾಡಿವೆ. ಒಲಿಂಪಿಕ್ಸ್ ಪದಕ ಗೆಲ್ಲೋದಕ್ಕೂ ಮುಂಚೆ ಮನು ಅವರು ಪ್ರತಿ ಎಂಡೋರ್ಸ್ಮೆಂಟ್ಗೆ 20 ರಿಂದ 25 ಲಕ್ಷ ರೂಪಾಯಿ ಶುಲ್ಕ ವಿಧಿಸ್ತಾ ಇದ್ರು. ಇದೀಗ ಒಲಿಂಪಿಕ್ಸ್ ಪದಕ ಗೆದ್ದ ಬಳಿಕ 1.5 ಕೋಟಿ ರೂಪಾಯಿ ಮೌಲ್ಯದ ಜಾಹೀರಾತು ಒಪ್ಪಂದಕ್ಕೆ ಮನು ಒಪ್ಪಿಗೆ ಸೂಚಿಸಿದ್ದಾರೆ. ಪ್ಯಾರಿಸ್ ಒಲಿಂಪಿಕ್ಸ್ನಲ್ಲಿ ಭಾರತದ ಸ್ಟಾರ್ ಬ್ಯಾಡ್ಮಿಂಟನ್ ಆಟಗಾರ್ತಿ PV ಸಿಂಧು ಅವರ ಅಭಿಯಾನ ಅಂತ್ಯವಾಗಿದೆ. ಈ ಮೂಲಕ ಹ್ಯಾಟ್ರಿಕ್ ಕನಸು ಭಗ್ನವಾಗಿದೆ. ಮಹಿಳೆಯರ ಸಿಂಗಲ್ಸ್ ಪ್ರೀ ಕ್ವಾರ್ಟರ್ ಫೈನಲ್ ಪಂದ್ಯದಲ್ಲಿ ಸಿಂಧು ನಿರಾಸೆಯನ್ನು ಅನುಭವಿಸಿದ್ದಾರೆ. ರಿಯೋದಲ್ಲಿ ನಡೆದಿದ್ದ ಒಲಿಂಪಿಕ್ಸ್ನಲ್ಲಿ ಬೆಳ್ಳಿ, ಟೋಕಿಯೋ ಒಲಿಂಪಿಕ್ಸ್ನಲ್ಲಿ ಕಂಚಿನ ಸಾಧನೆ ಮಾಡಿದ್ದ ಸಿಂಧು ಈ ಬಾರಿ 3ನೇ ಬಾರಿ ಪದಕದ ಆಸೆಯನ್ನ ಕಾಣ್ತಾ ಇದ್ರು. ಆದರೆ ಚೀನಾದ ಹಿಮ್-ಬಿಂಗ್ ಅವರ ಆಟದ ಮುಂದೆ ಸೋಲು ಅನುಭವಿಸಿದ್ರು. ಬಳಿಕ ಮಾತನಾಡಿದ ಸಿಂಧು, 2ನೇ ಗೇಮ್ನಲ್ಲಿ ನಾನು ಎಡವಿದ್ದೇನೆ. ನಿರ್ಣಾಯಕ ಗೇಮ್ ಗೆಲ್ಲುವಲ್ಲಿ ವಿಫಲವಾಗಿದ್ದು ನೋವು ತಂದಿದೆ. ಈ ಹಂತದಲ್ಲಿ ಪ್ರತಿ ಪಾಯಿಂಟ್ಗೂ ಕೂಡ ಕಠಿಣ ಸವಾಲನ್ನು ಎದುರಿಸಿದ್ದೇನೆ. ನಾನು ರಕ್ಷಣಾತ್ಮಕ ಆಟದ ವೇಳೆ ತಪ್ಪುಗಳನ್ನು ಮಾಡಿದ್ದೇನೆ ಎಂದಿದ್ದಾರೆ. ಇವಿಷ್ಟು ಇವತ್ತಿನ ನ್ಯೂಸ್ ಶೋ ಸುದ್ದಿಗಳು. ನಮಸ್ಕಾರ.